ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನನ್ನ ವಿಡಿಯೋದಲ್ಲಿ ಚಿತ್ರಾನ್ನ ಈಸಿಯಾಗಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಬನ್ನಿ ಕ್ವಿಕ್ಕಾಗಿ ನೋಡ್ಕೊಬರೋಣ. ಮೊದಲನೇದಾಗಿ ಒಂದು ಬಾಣಲಿ ಇಟ್ಟಿದ್ದೀನಿ. ನಾನಿಲ್ಲಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟು ಸ್ವಲ್ಪ ಕಡಲೆಬೇಳೆ ಹಾಕೋತಿದ್ದೀನಿ. ಕಡಲೆಬೇಳೆ ಒಂದು ಸ್ವಲ್ಪ ಗೋಲ್ಡ್ ಕಲರ್ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡೋಣ. 1 ಮಿನಿಟ್ ಫ್ರೈ ಮಾಡಿದರೆ ಸಾಕು ಕಡಲೆಬೇಳೆನ. ನೆಕ್ಸ್ಟು ನಾನಿಲ್ಲಿ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಒಂದು 1/2 ಟೀ ಸ್ಪೂನು ಸಾಸಿವೆ ಹಾಕೋಣ. ಸಾಸಿವೆ ಸ್ವಲ್ಪ ಸಿಡಿದ್ಮೇಲೆ ನೆಕ್ಸ್ಟು ಕರ್ಬೇವಿನ ಸೊಪ್ಪು ಹಾಕ್ತಿದ್ದೀನಿ. ಚಿತ್ರಾನ್ನಕ್ಕೆ ಏನಂತಂದರೆ ಹಸಿ ಕರ್ಬೇವಿನ ಸೊಪ್ಪು ಹಾಕಿದರೆ ಒಳ್ಳೆ ಫ್ಲೇವರ್ ಕೊಡುತ್ತೆ. ನೋಡಿ ನಾನಿಲ್ಲಿ ಕರ್ಬೇವಿನ ಸೊಪ್ಪು ಹಾಕ್ತಿದ್ದೀನಿ. ಸಾಸಿವೆ, ಕರ್ಬೇವಿನ ಸೊಪ್ಪು, ಕಡಲೆಬೇಳೆ ಹಾಕಿದ್ದೀನಿ. ಇವಾಗ ನಾನಿಲ್ಲಿ ಈರುಳ್ಳಿ, ಹಸಿರು ಮೆಣಸಿಕಾಯಿ, ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನು ನೋಡಿ ಫಸ್ಟು ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. ಅದಕ್ಕೆ ಈರುಳ್ಳಿ ಮತ್ತು ಹಸಿರು ಮೆಣಸಿಕಾಯಿನ ಹಾಕಿ ಒಂದು 2 ಮಿನಿಟ್ಸು ಚೆನ್ನಾಗಿ ಫ್ರೈ ಮಾಡೋಣ. ಅದ್ರ ಜೊತೆಗೆ ನಾನಿಲ್ಲಿ ಅರಿಶಿನ ಪೌಡ್ರ್ ಹಾಕ್ತಿದ್ದೀನಿ, ಟರ್ಮರಿಕ್ ಪೌಡ್ರನ್ನ. ನೋಡಿ ಟರ್ಮರಿಕ್ ಪೌಡ್ರು 1/2 ಸ್ಪೂನ್ ಹಾಕ್ಬಿಟ್ಟು ಫ್ರೈ ಆದಮೇಲೆ ನೆಕ್ಸ್ಟ್ ನಾನಿಲ್ಲಿ ಟೊಮೊಟೊ 2 ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ. ಅಂದರೆ ದಪ್ಪದಲ್ಲ, ಒಂದು ಮೀಡಿಯಮ್ ಸೈಜ್ದು 2 ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ಟೊಮೊಟೊ ಹಾಕಾದ್ಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ತಿದ್ದೀನಿ. ನಾನಿಲ್ಲಿ ಅನ್ನ ಮಾಡಲಿಕ್ಕೂ ಸಾಲ್ಟ್ ಹಾಕಿದ್ದೆ, ಚಿತ್ರಾನ್ನ ಅಂತ ಹೇಳ್ಬಿಟ್ಟು. ನೀವು ಉಪ್ಪನ್ನ ನೋಡಿ ಹಾಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪ ಹುಣಸೆಹಣ್ಣು ಒಂದು ಅರ್ಧ ಗಂಟೆ ನೆನೆಸಿಟ್ಟಿದ್ದೆ. ಚಿತ್ರಾನ್ನ ಮಾಡೋಕ್ಕಿಂತ ಮುಂಚೆನೇ ಒಂದು 15 ಮಿನಿಟ್ಸ್ ಮುಂಚೆ ನೆನೆಸಿಟ್ರೆ ಸಾಕು. ನೋಡಿ ನಾನಿಲ್ಲಿ ನೆನೆಸಿಟ್ಟಿರೋ ಹುಣಸೆಹಣ್ಣನ್ನು ರಸ ತೆಗಿತಾ ಇದ್ದೀನಿ. ಹುಣಸೆಹಣ್ಣನ್ನೆಲ್ಲ ನೀಟಾಗಿ ರಸ ತೆಕ್ಕೊಳ್ಳೋಣ. ಈಗ ಈ ರಸನ ಇಲ್ಲಿ ಫ್ರೈ ಆಗ್ತಿದೆಯಲ್ಲ, ಟೊಮೊಟೊ ಹಾಕಿ 5 ಮಿನಿಟ್ಸ್ ಫ್ರೈ ಮಾಡಬೇಕು. ಅದಾದಮೇಲೆ ನಾವು ಹುಣಸೆಹಣ್ಣಿನ ರಸ ಹಾಕ್ತಾಯಿದ್ದೀನಿ. ನಿಜವಾಗ್ಲೂ ನನಗೆ ಏನಪ್ಪ ಅಂತಂದರೆ ಲೆಮನ್ ಚಿತ್ರಾನ್ನಕ್ಕಿಂತ ಈ ಹುಣಸೆಹಣ್ಣು ಚಿತ್ರಾನ್ನನೇ ನನಗೆ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಟೊಮೊಟೊ ಮತ್ತು ಹುಣಸೆಹಣ್ಣು 2 ಹಾಕಿ ಚಿತ್ರಾನ್ನ ಮಾಡ್ತೀನಿ. ಅದೊಂಥರ ಹುಳಿ ಅನ್ನೋ ಥರ ತುಂಬ ಟೇಸ್ಟು. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು 2 ಮಿನಿಟ್ಸು ಫ್ರೈ ಮಾಡೋಣ. ನೋಡಿ ಇವಾಗ ಚಿತ್ರಾನ್ನದ ಗೊಜ್ಜು ರೆಡಿಯಾಗಿದೆ. ನಾನಿಲ್ಲಿ ಈ ಗೊಜ್ಜನ್ನ ಒಂದು 5 ಜನಕ್ಕಾಗೋಷ್ಟು ಮಾಡ್ತಾಯಿದ್ದೀನಿ, ಅಳತೆ ಹೇಳ್ತಾಯಿದ್ದೀನಿ. ನೋಡಿ ನಾನಿಲ್ಲಿ 2 ಗ್ಲಾಸು ಅಕ್ಕಿ ಹಾಕಿದ್ದೆ. ನೆಕ್ಸ್ಟು ಅನ್ನನ ಈ ಹುಳಿಗೆ ಮಿಕ್ಸ್ ಮಾಡೋಣ. ಅನ್ನನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಇಲ್ಲಿ ಇವಾಗ ಅನ್ನ ಕುಕ್ಕರಲ್ಲಿ ಹಾಕಿದ್ದೆ ನಾನು. ಬೇಕಾದರೆ ನೀವು ಬೇಕಾದ್ರೆ ಬಸಿಬೋದು ಅನ್ನನ. ನಾನಿಲ್ಲಿ ಹಿಂಗ್ಸಿದ್ದೆ ಕುಕ್ಕರಿಗೆ ಹಾಕ್ಬಿಟ್ಟು. ಬಸ್ದ್ರೂ ಚೆನ್ನಾಗಿರುತ್ತೆ, ಈ ಥರ ಹಿಂಗ್ಸಿದ್ರು ಕುಕ್ಕರಲ್ಲಿ ಮಾಡಿದ್ರೂ ಉದ್ರಾಗಿ ಬರುತ್ತೆ ಅಕ್ಕಿ ಚೆನ್ನಾಗಿದ್ರೆ. ನೆಕ್ಸ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ನಾನು ಆವಾಗಲೇ ಹೇಳ್ದಂಗೆ ಅನ್ನ ಮಾಡಬೇಕಾದ್ರೆ ಸಾಲ್ಟ್ ಹಾಕಿದ್ದೆ, ಅದಕ್ಕೆ ಹುಳಿಗೆ 1 ಸ್ಪೂನ್ ಹಾಕಿದ್ದೀನಿ, ಅನ್ನಕ್ಕೆ 1 ಸ್ಪೂನ್ ಹಾಕಿದ್ದೀನಿ. ನೀವು ನೋಡಿಬಿಟ್ಟು ಸಾಲ್ಟ ಹಾಕ್ಕೊಳ್ಳಿ. ನೆಕ್ಸ್ಟ್ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹುಣಸೆಹಣ್ಣಿನ ಚಿತ್ರಾನ್ನ ಆಗಿರೋದ್ರಿಂದ ಇದು ಇದೇ ಕಲರ್ ಬರೋದು. ನಿಮಗೆ ಲೆಮನ್ ಚಿತ್ರಾನ್ನ ಆದರೆ ನೋಡಿ ಕಲರ್ ಬರುತ್ತೆ. ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಚಿತ್ರಾನ್ನ ನಿಜವಾಗ್ಲೂ ಯಾರಿಗೂ ಇಷ್ಟ ಆಗಲ್ಲ ಹೇಳಿ, ಮತ್ತು ಎಲ್ಲರಿಗೂ ಚಿತ್ರಾನ್ನ ಇಷ್ಟ ಆಗುತ್ತೆ. ಮತ್ತು ಇದು ಕ್ವಿಕ್ಕಾಗಿ ಆಗುತ್ತೆ, ಕೆಲಸಕ್ಕೆ ಹೋಗೋರಿಗಂತೂ ಬೇಗ ಆಗುತ್ತೆ, ಮತ್ತು ತಿನ್ನೋಕ್ಕೂ ರುಚಿಯಾಗಿರುತ್ತೆ. ನನ್ನ ಚಾನಲ್ ಯಾರ್ಯಾರು ನೋಡ್ತೀರಾ ಅವ್ರಿಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಆಲ್.